ಚೆನ್ನಾಗಿದೆ. ಪ್ಯಾನ್ ಇಂಡಿಯಾ, ಈ ಇಂಡಿಯಾ ಆ ಇಂಡಿಯಾ ಅಲ್ಲ, ಈ ಪಿಕ್ಚರ್ ಮುಂದೆ ಬರ್ಬೇಕಿತ್ತು. ನಿಜ ಪ್ಯಾನ್ ಇಂಡಿಯಾ ನೋಡಿ, ಇವತ್ತು ನಮ್ಗೆ ಯುಗಾದಿ ಇನ್ನೊಂದು ವಾರ ಇದೆ. ಇವತ್ತು ನಮ್ಗೆ ಇದೆ ಯುಗಾದಿ ಬಂದ್ಬಿಟ್ಟು ಸೆಕೆಂಡ್ ಅಪ್ಪು. ಇನ್ಮೇಲೆ ಯಾರು ಏನಾದ್ರೆ ಬಿಟ್ಬಿಡಿ, ನಾವು ಆತರ ಹೋಗಲ್ಲ. ಇನ್ಮೇಲೆ ನೋಡಿ ಹೇಗಿದೆ ಫೈಟ್ ಡ್ಯಾನ್ಸ್ ಸೂಪರ್ ಆಗಿದೆ ಸರ್, ಚೆನ್ನಾಗಿದೆ. ಮೂವಿ ಮಾತ್ರ ಚೆನ್ನಾಗಿದೆ. ಯುವ ಅವರಿಗೆ ಹಾಗೆ ರಾಜ್ಕುಮಾರ್ ಫ್ಯಾಮಿಲಿ ಅವರಿಗೆ ಇದು ಒಳ್ಳೇದಾಗುತ್ತೆ ಅಂತ ಹೇಳ್ಬಿಟ್ಟು ಅಪಾರ ಅಭಿಮಾನಿಗಳು ಅವ್ರಿಗೋಸ್ಕರ ಇಲ್ಲಿ ಬಂದು ನೋಡ್ತಾ ಇದ್ದೀವಿ. ಒಳ್ಳೇದಾಗುತ್ತೆ. ಮೂವಿ ಮಾತ್ರ ಚೆನ್ನಾಗಿದೆ. ಅವ್ರಿಗೆ ಒಳ್ಳೇದಾಗಲಿ ಅಂತ ಹೇಳ್ಬಿಟ್ಟು ಆ ಭಗವಂತನ ಬೇಡ್ಕೊಳ್ತೀನಿ. ಹಾಗೆ ನಮ್ಮ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರು ಒಳ್ಳೇದಾಗುತ್ತೆ ಅಂತ ಹೇಳ್ಬಿಟ್ಟು ಅವ್ರ ಆಶೀರ್ವಾದ ಯುವರಾಜ್ ಕುಮಾರ್ ಅವ್ರಿಗೆ ಇದೆ ಅಂತ ಹೇಳ್ಬಿಟ್ಟು ನಮ್ಮ ಅಪಾರ ಅಭಿಮಾನಿಗಳಿಗೆಲ್ಲ ಅವರು ಒಳ್ಳೆ ಸ್ಫೂರ್ತಿ ಕೊಟ್ಟಿದ್ದಾರೆ. ಹಾಗೆ ಮತ್ತೆ ಅವರ ಮಾಡಿರೋ ದಾನ ಏನನ್ನೋದು ಎಲ್ಲ ಒಳ್ಳೇದಾಗಿದೆ. ಅವ್ರ ಸಂಬಂಧಾಗಿ ಅಂತ ಹೇಳ್ಬಿಟ್ಟು ಜನರಿಗೆಲ್ಲ ಸ್ಫೂರ್ತಿಯಾಗಿದ್ದಾರೆ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರು. ಹಾಗೆ ಯುವರಾಜ್ ಕುಮಾರ್ ಅವರು, ಅವ್ರ ತರಾನೇ ಜನರಿಗೆ ಸ್ಫೂರ್ತಿ ಆಗ್ತಾರೆ ಅಂತ ಅನ್ನೋದು ಒಂದು ನಮ್ಮ ನಂಬಿಕೆ ಇದೆ. ಕಾಲರೆತ್ತಿ ಮಾಡ್ಬೇಕು. ರಾಜವಂಶ ಹುಲಿ ಬಂತು ಹೊರಗ, ರಾಜವಂಶ ಬಂತು. ಇವತ್ತು ಸದೋಷ ನಗರದಿಂದ 4 ಅಶ್ವಮೇಧ ಕುದುರೆನೂ ಬಿಟ್ಟಿದ್ವು. ನನ್ ಮನೆ ಕಟ್ಟಕ್ ಆಗ್ಲಿಲ್ಲ. ಇವತ್ತು 5 ಕುದುರೆ ಬಿಟ್ಟಿದ್ದೇವೆ. ನನ್ ಮಗನಾದ್ರು ತೊಡೆ ತಟ್ಟಿ ಹೇಳ್ತಿದೆ, ಕಣ್ ಹಿಡಿಯಕ್ಕೂ ಆಗಲ್ಲ. ಇದು ಇತಿಹಾಸ ಕನ್ನಡ ಚಿತ್ರರಂಗದಲ್ಲೇ. ಇವತ್ತು ಕನ್ನಡ ಚಿತ್ರರಂಗದಲ್ಲೇ ಯುವ ಬಂದಿರೋದು ನಮ್ಗೆ ಯುವ ಇತಿಹಾಸ. ದೊಡ್ಡ ಮನೆ ಯಾವಾಗ್ಲೂ ದೊಡ್ಡ ಮನೆನ ಚಿಕ್ಕ ಮನೆ ಆಗಕ್ ಸಾಧ್ಯ ಇಲ್ಲ. ಯುವ ಬಾಸ್ಗೆ ಸೂಪರ್ ಆಗಿದೆ. ಫಸ್ಟ್ ಹಾಫ್ ನೋಡಿದ್ರೆ ಸೆಕೆಂಡ್ ಹಾಫ್ ನೋಡ್ತೀನಿ. ಇದು ಕನ್ನಡ ಮೂವಿ ಫಸ್ಟ್ ಎಲ್ಲ ಮೂವಿ ನೋಡ್ತೀನಿ. ಬಟ್ ಇದು ತುಂಬಾನೇ ಸಖತ್ತಾಗಿದೆ. ನೆಕ್ಸ್ಟ್ ಫ್ಯೂಚರ್ ಅಲ್ಲಿ ನೆಕ್ಸ್ಟ್ ಜನರೇಷನ್ಗೆ ಸೂಪರ್. ಇವತ್ತು ದೊಡ್ಡ ಮನೆ ಕನ್ನಡಕ್ಕೋಸ್ಕರ ಪ್ರಾಣ ಕೊಟ್ಟಿದ್ದ. ದೊಡ್ಡ ಮನೆ ಕನ್ನಡ ಚಿತ್ರ ಸೃಷ್ಟಿಯಕ್ಕೆ ಬೆಳಗ್ಗೆ ದೊಡ್ಡ ಮನೆ ಇವತ್ತು ದೊಡ್ಡ ಮನೆ ಫ್ಯಾನ್ಸ್ಗಳು ಅಂದ್ರೆ ಪ್ರಾಣ ಕೊಡೋಕೆ ರೆಡಿ ಇದೀವಿ. ಇವತ್ತು ಹೇಳ್ತೀವಿ ಜೀವ ಕೊಡೋಕೆ ರೆಡಿ. ಜೈ ದೊಡ್ಡ ಮನೆ ಮಾಡಿದಾರೆ. ಬಾಸ್ ಅಪ್ಪು ಬಾಸ್ ಮತ್ತೆ ವಾಪಸ್ ಬಂದಂಗ ಆಯ್ತು. ಫಿಲಂ ನೋಡಿ ಅಪ್ಪು ಬಾಸ್ ಮತ್ತೆ ವಾಪಸ್ ಬಂದಂಗ ಆಯ್ತು. ಒಬ್ಬನೇ ಯುವ, ಒಬ್ಬನೇ ಶಿವ, ಇನ್ಮೇಲಿಂದ ಜೊತೆಲಿರುವ ಈ ಫ್ಯಾಗು ಮುಂದೆ ಬಂದಿದ್ದಲ್ಲ. ಫಸ್ಟ್ ಹಾಫ್ ತುಂಬಾ ಆಕ್ಷನ್ ತುಂಬಾ ಚೆನ್ನಾಗಿದೆ ಮೇಡಮ್. ನೆಕ್ಸ್ಟ್ ಹಾಫ್ ನೋಡ್ಬೇಕು. ಸಿನಿಮಾ ಮಾತ್ರ ಅಲ್ಟಿಮೇಟ್ ಆಗಿದೆ. ಹೈ ವೋಲ್ಟೇಜ್ ಪವರ್ ವಾಪಸ್ ಬಂದಂಗಿದೆ. ಬಟ್ ಅದ್ಭುತವಾಗಿದೆ ಮೇಡಮ್ ಸಿನಿಮಾ. ಮನೆಯಿಂದ ಹುಲಿ ಬರ್ತಾ ಇದೆ, ಯಾರು ಕಡೆ ಅವ್ರ ಫೇಸ್ ಒಂಥರ ಪವರ್ ಇದಾಗಿದೆ ಮೇಡಮ್. ಅದ್ ಬಿಟ್ರೆ ಅದಕ್ಕಿಂತ ಬೇಕಾ ಪವರ್ ವಾಪಸ್ ಬಂದಾಗಿದೆ. ಬಟ್ ಈ ತರ ಒಬ್ಬ ಹೊಸ ಹೀರೋಗೆ ಇಡೀ ವರ್ಲ್ಡ್ ಅಲ್ಲೇ ರಿಲೀಸ್ ಆಗಿದೆ ಒಂದ್ ಸಿನಿಮಾ. ಅಷ್ಟು ಕ್ರೇಜ್, ಈ ತರ ಕ್ರೇಜ್ ಇನ್ ಯಾವನಿಗೂ ಬರಲ್ಲ, ಮುಂದೆ ಆಗೂ ಇಲ್ಲ. ಬಟ್ ಇಷ್ಟು ಹೊಸ ಹೀರೋ ಯಾರು ಈ ತರ ಬೆಲೆ ಕಟ್ಟಕ್ ಆಗಲ್ಲ ಬಿಡಿ. ಅಷ್ಟು ನಮ್ಗೆ ಇನ್ನೂ ಒಂದ 60 ವರ್ಷ ಈಗ ಆಲ್ರೆಡಿ ದೊಡ್ಡ ಮನೆ ಮೆರೆದವ್ರೆ. ಇನ್ನೊಂದ್ 50 ವರ್ಷ ಮುಂದೆ ತಗೊಂಡೋಗ್ತಾರೆ ಯುವ ಮಾತ್ರ. ದೊಡ್ಡ ಮನೆಗೆ ಒಳ್ಳೇದಾಗ್ಲಿ ಅಂತ ಹೇಳ್ಬಿಟ್ಟು ನಾನು ಹಾರೈಸ್ತೀನಿ. ಯುವ ಆಕ್ಟರ್ ಆದಂತ ಯುವ ಸರ್ ಅವ್ರಿಗೆ ಒಳ್ಳೇದಾಗ್ಲಿ. ಅದೇ ರೀತಿ ಪುನೀತ್ ರಾಜ್ಕುಮಾರ್ ಸರ್ ಅವರ ನಡತೆಯಂತೆ ನಡೆದ ಮಗ ಆದಂತ ನಮ್ಮ ಯುವ ರಾಜ್ಕುಮಾರ್ ಅವರಿಗೆ ಒಳ್ಳೇದಾಗ್ಲಿ. ಈ ಮೂವಿ ಒಂದು 100 ವರ್ಷ 100 ದಿನ ಒಳ್ಳೇದಾಗ್ಲಿ ಅಂತ ಹೇಳ್ಬಿಟ್ಟು ಈ ಮೂವಿ ಚೆನ್ನಾಗಿದೆ ಅಂತ ಹೇಳ್ತೀನಿ. ಸಕ್ಕದಾಗೈತೆ. AK-47 ರೆಡಿ ಆಗೈತೆ. ಆ ಕಡೆ ಕಿಲ್ ಐತೆ. ನಮ್ದೇ ಹವಾ ಇದ್ಮೇಲೆ ಯುವ ರಾಜ್ಕುಮಾರ್ಗೆ ನೋಡಿದೀವಿ. ಅಲ್ಲಿ ಗಂಟ ನಾನು ಸೂಪರ್ ಆಗೈತೆ. ನಾವು ಅವಾಗಿಂದ ನಮ್ಮ ತಂದೆ ಕಾಲದಿಂದನು ಅಣ್ಣವ್ರ ಫಿಲಮ್ ನೋಡ್ಕೊಂಡ್ ಬಂದವ್ರು ನಾವು. ಈಗ ನಮ್ಮ ಮಕ್ಳನ್ನ ಕರ್ಕೊಂಡ್ ಬಂದಿದ್ದೀನಿ ಇಲ್ಲಿಗೆ. ಅಂದ್ರೆ ದೊಡ್ಡ ಮನೆಯವ್ರ ಬಗ್ಗೆ ನಮ್ಗೆ ಇರೋ ಕ್ರೇಜ್ ಫಿಲಮ್ ಇನ್ನು ಯುವ ರಾಜ್ಕುಮಾರ್ ಬೆಳಿತಾರೆ. ನಾವು ಬೆಳೆಸ್ತೀವಿ, ಬೆಳೀಲಿ, ಚೆನ್ನಾಗಿರ್ಲಮ್ಮ. ಜೈ ದೊಡ್ಡ ಮನೆ, ಜೈ ಅಪ್ಪು.